ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ತುಂಗಭದ್ರಾ ಡ್ಯಾಮ್ ಉಳಿವಿಗಾಗಿ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ. ಮಲೇರಿಯಾ ಮುಕ್ತ ಭಾರತಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ, ಇರ್ಫಾನ್ ಕೆ ಕರೆ. ಸರ್ಕಾರದ ಮಲತಾಯಿ ಧೋರಣೆಯಿಂದ 8 ತಿಂಗಳಾದರೂ ವೇತನವಿಲ್ಲ, ಶಂಕರ್ ಗುಂಡಸಾಗರ್. ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳಲಿ, ಡಾಕ್ಟರ್ ನಾಗರಾಜ್ ಕಾಟ್ವಾ. ಕುರಾನ್ ಪ್ರವಚನ ಪ್ರಚಾರದ ಪಾದಯಾತ್ರೆ ಇಂದು ವಾರ್ಡ್ ನಂಬರ್ 1 ರಿಂದ 5 ನಡೆಯಿತು. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವಂತೆ ಹಾಗೂ ತುಂಗಭದ್ರಾ ಡ್ಯಾಮ್ನ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವಂತೆ ಭಾಜಪದಿಂದ ಪ್ರತಿಭಟಿಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 23 ತಿಂಗಳಾದರೂ ಕೂಡ ಈ ಅವಧಿಯಲ್ಲಿ ಸರ್ಕಾರವು ಜನ ವಿರೋಧಿ, ರೈತ ವಿರೋಧಿ ಹಾಗೂ ವಿದ್ಯಾರ್ಥಿ ಯುವಜನರ ವಿರೋಧಿಯಾಗಿರುವ ದುರಾಡಳಿತ ನಡೆಸುತ್ತಿದೆ. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆಯನ್ನೂ ಸಹ ದಿನನಿತ್ಯ ಏರಿಸುತ್ತಾ ರಾಜ್ಯದ ಜನತೆಯೊಂದಿಗೆ ಚೆಲ್ಲಾಟ ಆಡುತ್ತಿರುವುದು ಖಂಡನೀಯ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಕಟ್ಟಾದಾಗ ತಾತ್ಕಾಲಿಕವಾಗಿ ಸರಿಪಡಿಸಲಾಗಿತ್ತು. ಆದರೆ ಇದುವರೆಗೂ ಸುಸಜ್ಜಿತವಾದ ಎಲ್ಲ ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ಮುಂದಾಗುತ್ತಿಲ್ಲ. ಇದು ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಹಾಗೂ ತುಂಗಭದ್ರಾ ಡ್ಯಾಮ್ನ ಉಳಿವಿಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಿದೆ ಎನ್ನುವುದು ಗೊತ್ತಾಗುತ್ತಿದೆ. 100 TMC ನೀರಿನ ಸಂಗ್ರಹ ಸಾಮರ್ಥ್ಯವಿರುವ ಡ್ಯಾಮ್ನಲ್ಲಿ ಈಗ 80 TMC ನೀರು ಸಂಗ್ರಹಿಸುವುದು ಕೂಡ ಅಪಾಯಕಾರಿ ಎಂದು ತಜ್ಞರ ವರದಿ ಬರುತ್ತಿದ್ದು, ಅದಕ್ಕಾಗಿ ಕೂಡಲೇ ಕ್ರಸ್ಟ್ ಗೇಟ್ಗಳ ಅಳವಡಿಸಿ ಜನ ವಿರೋಧಿ ಸರ್ಕಾರವನ್ನು ವಜಾಗೊಳಿಸುವಂತೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮುಖಂಡರಾದ ಎಂ ದೊಡ್ಡಬಸವರಾಜ್, ಎಂಕೋವ ನಾಯಕ್ ರಾಮತ್ನಾಳ್, ಬಿ ಶ್ರೀಹರ್ಷ ಸೇರಿದಂತೆ ಅನೇಕರು ಮಾತನಾಡಿದರು. ಜೊತೆಗೆ ಕಾಶ್ಮೀರದಲ್ಲಿ ಉಗ್ರರಿಂದ ಹತ್ಯೆಯಾದವರಿಗೆ ಗೌರವಪೂರ್ವಕವಾಗಿ ಮೌನ ಆಚರಣೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆ ಹನುಮೇಶ್ ಹುಪ್ಪಾರ್, ಎಂ ವೆಂಕನಗೌಡ ಮಲ್ಕಾಪುರ್, ಶರಣೇಗೌಡ ಕೆ ಹೊಸಳ್ಳಿ, ಲಿಂಗರಾಜು ಹೂಗಾರ್, ಕೆ ಶೇಖರಪ್ಪ, ಮಲ್ಲಿಕಾರ್ಜುನ್ ಜೀನೂರ್, ಮಧ್ವರಾಜ ಆಚಾರ್ಯ, ಆದಿಮನಿ ಪರಮೇಶ್ವರಪ್ಪ, ಸೋಮನಾಥ್ ಕಲ್ಲೂರ್, ಮಲ್ಲಿಕಾರ್ಜುನ್ ಕಾಟ್ಕಲ್, ಶರಣಬಸವ ಮೋದಿ ಮೆಡಿಕಲ್, ಮುತ್ತು ಬರ್ಸಿ, ಕೆ ನಿರುಪಾದಿ, ಪಂಪಾಪತಿ ನಾಯಕ್, ರಾಜು ಅಡವಿಭಾವಿ, ಮಹಾದೇವ ನಾಯಕ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಾವೆಲ್ಲರೂ ವ್ಯಕ್ತಪಡಿಸುವ ಸಂಬಂಧವಾಗಿ ಸೇರಿದ್ದೇವೆ ಬಂಧುಗಳೇ. 2 ವರ್ಷದ ಕೆಳಗೆ ಈಗ ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆಗಳ ಮೂಲಕ, ಸುಳ್ಳು ಗ್ಯಾರಂಟಿಯ ಆಶ್ವಾಸನೆಗಳ ಮೂಲಕ ಜನರಿಗೆ ಮಂಕು ಬೇಡಿಯನ್ನು ಏರಿಸಿ ಇವತ್ತು ಆಡಳಿತಕ್ಕೆ ಬಂದಿದ್ದು ಗೊತ್ತಿರತಕ್ಕಂಥ ವಿಚಾರ. ಯಾವುದೇ ಸರ್ಕಾರ ಕೆಲಸ ಕಾರ್ಯಗಳನ್ನ, ಯೋಜನೆಗಳನ್ನ ಮಾಡಬೇಕಾದ್ರೆ ಸುಮಾರು 1-2-3 ತಿಂಗಳ ಕಾಲಾವಕಾಶ ಸಹಜವಾಗಿ ಬೇಕಾಗುತ್ತೆ. ಆ ಒಂದು ನಿರೀಕ್ಷೆ ಇವತ್ತು ಸಂಪೂರ್ಣವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ಜೊತೆಗೆ ಮುಖ್ಯಮಂತ್ರಿಗಳ ಅಧಿಕಾರವನ್ನು ಮಾಡ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಡಳಿತ ಇವತ್ತು ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನು ಕಾಯ್ದುಕೊಂಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಿಸುತ್ತಾ ಬರುತ್ತಿದ್ದು, 2030ರೊಳಗೆ ಮಲೇರಿಯಾ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲು ಪ್ರತಿಯೊಬ್ಬರೂ ಕೈ ಜೋಡಿಸಬೇಕೆಂದು ಸನ್ರೈಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಕೆ ಹೇಳಿದರು. ನಗರದ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಗಳಾದ ಸಂಗನಗೌಡ, HF ಹಣಗಿ, ಗೀತಾ ಹಿರೇಮಠ್ ಹಾಗೂ ನಿಖಿಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಲೇರಿಯಾ ಹರಡುವ ಹಿನ್ನೆಲೆ ಹಾಗೂ ಅದನ್ನು ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಸುದೀರ್ಘವಾಗಿ ಮಾತನಾಡಿ ಮಲೇರಿಯಾ ಮುಕ್ತ ಭಾರತ ಮಾಡಲು ಮುಂದಾಗೋಣ ಎಂದು ಕರೆ ನೀಡಿ, ಮಲೇರಿಯಾ ಲಕ್ಷಣ ಕಂಡು ಬಂದರೆ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಬೇಕೆಂದರು. ಈ ವೇಳೆ ಪ್ರಾಚಾರ್ಯರಾದ ವಾಸಿಂ ಹುಸೇನ್, ಚಕ್ರವರ್ತಿ ಡಿ, ಲಾಜರ್ ಸಿರಿಲ್, ಉಪನ್ಯಾಸಕರಾದ ರಾಜೇಶ್, ಶೋಭಾ, ಆಸಿಫ್, ಸಂತೋಷಿ, ವೀರೇಶ್, ಪ್ರಶಾಂತ್, ದಿಲೀಪ್, ಅಖಿಲ್, ನಾಗರತ್ನ, ಮನೋಹರ್, ಪುಟ್ರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಈಗ ನಾವು ಸೊಳ್ಳೆ ಕಚ್ಚಿದ್ರಿಂದ ಆ ಸೊಳ್ಳೆಗಳು ರಾತ್ರಿ ಸಮಯದಲ್ಲಿ ಮಾತ್ರ ಕಚ್ತಾವ, ಅದನ್ನ ನೀವು ತಿಳ್ಕೋಬೇಕು. ನೀವು ಮುಂಜಾಗ್ರತೆ ಏನೇನ್ ಮಾಡಬೇಕು? ಈಗ ಎಲ್ಲರೂ ಏನ್ ಮಾಡ್ತಾರೆ, ಬೆಂಗಳೂರು ಆ ಕಡೆ ಎಲ್ಲ ಫ್ಯಾಷನ್ ಆಗಿಬಿಟ್ಟರು, ಅಂದ್ರೆ ಚಡ್ಡಿ ಹಾಕಿದ್ರೆ ಮಲ್ಕೊಳ್ಳೋದು. ಸೊ ಆ ತರ ಇದು ಮಾಡಬಾರ್ದು. ಫುಲ್ ಡ್ರೆಸ್ ಅನ್ನ
ನೀವು ವೇರ್ ಮಾಡಬೇಕು ರಾತ್ರಿ ಟೈಮಲ್ಲಿ. ಆನಂತರ ಎಲ್ಲಿ ಬಹಳ ಸೊಳ್ಳೆಗಳಿರ್ತಾವಲ್ಲ ಆ ಪ್ರದೇಶದಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ ಸೊಳ್ಳೆ ಪರದೆಯನ್ನ ಹಾಕಿಕೊಂಡು ಏನ್ ಮಾಡಬೇಕು, ಮಲ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹೆಚ್ಚಾಗಿ ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಸಾದ್ರೆ ಬಹಳ ತೀವ್ರತೆ ಹೊಂದದ ಯಾವುದು ಮಲೇರಿಯಾ, ಅದಕ್ಕೆ ಅವ್ರಿಗೂ ಸಹ ನೀವೇನ್ ಮಾಡಬೇಕು, ತಿಳಿಸ್ಬೇಕು ಈ ತರ ಇದೆ, ಈ ತರ ಇಲ್ಲ. ಯಾಕಂದ್ರೆ ಮೊದಲು ಮನೆಯನ್ನ ಸರಿ ಮಾಡಿದ್ರೆ ಆಮೇಲೆ ಹೊರಗಡೆ ಎಲ್ಲರಿಗೂ ಸರಿ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು, ಮನೆಯವರಿಗೆ ಹೇಳ್ಬೇಕು, ಆ ನಂತರ ನೀವೇನ್ ಮಾಡಬೇಕು, ಅದಾದ್ಮೇಲೆ ನಿಮ್ಮ ಸುತ್ತಮುತ್ತವರಿಗೆ ಹೇಳ್ಬೇಕು. ಅವಾಗ 2030 ಒಳಗೆ ನಾವು ಮಲೇರಿಯಾ ಮುಕ್ತ ಭಾರತವನ್ನು ಮಾಡಕ್ಕೆ ಸಾಧ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ನೋಡಿ, ಯಾವುದೇ ಕಾರ್ಯಕ್ರಮಗಳು ಮಾಡಲಿ, ಪ್ರತಿಯೊಬ್ಬರು ಏನ್ ಹೇಳ್ತಾರ ಬಂದವರು, ಯಾಕಂದ್ರೆ ವ್ಯಾಲ್ಯೂಬಲ್ ಇರ್ತದ. ನಾವು ಸುಮ್ಮನೆ ಅವ್ರು ಬಂದಿರಲ್ಲ, ಅವರು ನಿಮ್ಗ ಜ್ಞಾನವನ್ನ ವೃದ್ಧಿ ಮಾಡಕ್ ಬಂದಿರ್ತಾರೆ. ಪ್ರತಿಯೊಬ್ಬರು ಅದನ್ನ ಕೇಳಬೇಕು, ನಿಮ್ ಜೀವನದಲ್ಲಿ ಅಳವಡಿಸಬೇಕು, ಮತ್ತೆ ಮುಂದೆ ಎಲ್ಲರಿಗೆ ತಿಳಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ವಿವಿಧ ವೃಂದದ ಹೊರಗುತ್ತಿಗೆ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಶಂಕರ್ ಗುಂಡಸಾಗರ್ ಅವರ ನೇತೃತ್ವದಲ್ಲಿ ಸಿಂಧನೂರು ತಾಲೂಕು ಸಮಿತಿ ರಚನೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷರಾಗಿ ಶ್ವೇತಾ ವೆಂಕಟೇಶ್, ಉಪಾಧ್ಯಕ್ಷರಾಗಿ ಪ್ರಕಾಶ್ ಮಡಿವಾಳ್, ಖಜಾಂಚಿ ಶಾಂತಾ ಪಲ್ಲೇದ್, ಕಾರ್ಯದರ್ಶಿ ವೆಂಕಟೇಶ್ ರಾಗಲ್ಪರ್ವಿ ಇವರನ್ನು ಆಯ್ಕೆ ಮಾಡಲಾಗಿದ್ದು, ನಂತರ ಜಿಲ್ಲಾಧ್ಯಕ್ಷರಾದ ಶಂಕರ್ ಗುಂಡಸಾಗರ್ ಅವರು ಮಾತನಾಡಿ, ಕಾಯಂ ನೌಕರರಿಗೆ ಪ್ರತಿ ತಿಂಗಳು ವೇತನ ಸಹಿತ ಇತರೆ ಸೌಕರ್ಯ ದೊರೆಯುತ್ತವೆ. ಕಾಯಂ ನೌಕರರಿಗಿಂತಲೂ ಹೆಚ್ಚು ಕೆಲಸ ಮಾಡಿದರೂ ಕೂಡ ಸಕಾಲದಲ್ಲಿ ವೇತನ ಇತರೆ ಸೌಲಭ್ಯ ದೊರೆಯುವುದಿಲ್ಲ. 8 ತಿಂಗಳಿನಿಂದ ಸಂಬಳವಿಲ್ಲ. ಈ ರೀತಿಯಾದರೆ ನಮ್ಮ ಬದುಕೇನು? ನಾವು ಸಂಘಟಿತರಾಗಿ ನಮ್ಮ ಹಕ್ಕುಗಳನ್ನು ಪಡೆಯಲು ಮುಂದಾಗೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀದೇವಿ, ಸಬ್ಬೀರ್ ಅಲಿ, ವೆಂಕಟೇಶ್, ವೀಣಾ, ಪುಷ್ಪವತಿ, ಛತ್ರಪ್ಪ ಹಾಗೂ ಲಿಂಗಪ್ಪ ಸೇರಿದಂತೆ ಅನೇಕ ಹೊರಗುತ್ತಿಗೆ ನೌಕರದಾರರು ಇದ್ದರು. ನಟರ ಮುಖಾಂತರ ನಾನು ಓಡಾಡಬಹುದು ಕಾನೂನುಬದ್ಧವಾಗಿ. ಆದೇಶ 227 ಜನ ತಗೊಂಡು ಉಳಿದಂತ ಜನ ಯಾಕೆ ಒತ್ತಡ ಜಾಸ್ತಿ ಆಗೈತಿ, ನಾನು ತಗೊಂಡಿನಿ ಅಂತ ಹೇಳ್ತಾರೆ. ನಾನು ಅದೇ ಉತ್ತರ ಹೇಳಿದೆ, ರಾಜಕಾರಣಿಗೆ ಒತ್ತಡ ಜಾಸ್ತಿ ಆಗಿತ್ತಂದ್ರೆ ತಗೊಂಡಿರಿ, ರಾಜಕಾರಣ ಒತ್ತಡ ಚುಳಿ ಬಜೆಟ್ ತಗೊಂಡ್ಬರ್ರಿ, ಅದ ಮಾಡ್ರಿ. ಒತ್ತಡ ಅವ್ರ ಒತ್ತಡ ಮೇಲೆ ನೀವು ತಗೊಂಡಿರಲ್ಲ, ರಾಜಕಾರಣಿಗಳ ಒತ್ತಡ ಮೇಲೆ ನೀವು ಬಜೆಟ್ ಆಕ್ಷನ್ ಮಾಡಿ ಹೋಗಿ. ಬಜೆಟ್ ಆಕ್ಷನ್ ಬಂದಂತ ಯಾರು ಹೇಳ್ತಾರೆ ಅವ್ರಿಗೆ ಹೇಳು, ಇಲ್ಲ ಸಿಬ್ಬಂದಿಗಳು ಹೆಚ್ಚಿಗೆ ಆಕ್ಷನ್ ಬಾ. ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗ್ಬಿಟ್ಟು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮೊನ್ನೆ ತಾನೇ ಅವರು ದಿನೇಶ್ ಗುಂಡ್ರಾವ್ ಅವರು ಆಯ್ಕೆ ಮಾಡಿದ್ದಾರೆ. ಕೆಲವೊಂದು 4 PHCಗಳನ್ನ ಸುಮಾರು ಸಮುದಾಯ ಆರೋಗ್ಯ ಕೇಂದ್ರ. ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಮಲೇರಿಯಾ ವಿರುದ್ಧ ಜನರಲ್ಲಿ ಜಾಗೃತಿ ಮತ್ತು ಹೋರಾಟವನ್ನು ಉತ್ತೇಜಿಸುತ್ತದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದರು. 2025ರ ಘೋಷವಾಕ್ಯದಂತೆ ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳಲಿ. ಮರು ಹೂಡಿಕೆ, ಮರುಕಲ್ಪನೆ, ಮರುಪ್ರೇರಣೆ, ಮಲೇರಿಯಾ ನಿರ್ಮೂಲನೆಗೆ ನವೀನ ತಂತ್ರಗಳು ಮತ್ತು ಸಮುದಾಯದ ಒಗ್ಗಟ್ಟಿನ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಎಂದರು. ಮಲೇರಿಯಾವು ಸೊಳ್ಳೆಗಳಿಂದ ಹರಡಲು ತಡೆಗಟ್ಟಬಹುದಾದ ರೋಗ. WHO ವರದಿಯ ಪ್ರಕಾರ 2023ರಲ್ಲಿ 263 ಮಿಲಿಯನ್ ಪ್ರಕರಣಗಳು, 5,97,000 ಸಾವುಗಳು ಪ್ರಕರಣಗಳು ವರದಿಯಾಗಿವೆ. ಭಾರತವು 2015-2022ರಲ್ಲಿ ಪ್ರಕರಣಗಳನ್ನು 85.1% ಕಡಿಮೆಗೊಳಿಸಿದ್ದು 2030ರ ಒಳಗೆ ಮಲೇರಿಯಾ ಮುಕ್ತ ಗುರಿಯನ್ನು ಹೊಂದಿದೆ. ಸಮುದಾಯವು ಕೀಟನಾಶಕ, ಸೊಳ್ಳೆ ಪರದೆ ಬಳಕೆ, ಶೀಘ್ರ ರೋಗ ನಿರ್ಣಯ, ಜಾಗೃತಿ ಹರಡುವಿಕೆಯ ಮೂಲಕ ಸಹಕರಿಸಬೇಕು ಎಂದು ತಾಲೂಕು ಮಲೇರಿಯಾ ಮೇಲ್ವಿಚಾರಕ FA ಹಣಗಿ ಹೇಳಿದರು. ಡಾಕ್ಟರ್ ಬಸವರಾಜ ವಾಲೇಕರ್, ತುರ್ವಿಹಾಳ್ ಪೊಲೀಸ್ ಠಾಣೆಯ PSI ಸುಜಾತಾ ನಾಯಕ್, ತಾಲೂಕಾ ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಂಗನಾಥ್ ಗುಡಿ, ಸಂಗನಗೌಡ, ಹನುಮಂತ, ಮಲ್ಲಪ್ಪ, ದುರ್ಗಪ್ಪ, ತಾಲೂಕಿನ ಎಲ್ಲ ರಕ್ತ ಪರೀಕ್ಷೆ ಪ್ರಯೋಗಾಲಯದ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆಶಾ ಕಾರ್ಯಕರ್ತೆ ರೇಣುಕಾ, ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಜಾಥಾದ ಮೂಲಕ ಜಾಗೃತಿ ಮೂಡಿಸಿದರು. ನಮಗೆ ಅನಾಫಲಿಸ್ ಅಂತಕ್ಕಂಥ ಒಂದು ಹಿಡಿಬೇಕು ಸೊಳ್ಳೆ ಹಿಡಿಯೋದ್ರಿಂದ ಏನಾಗುತ್ತೆ, ಅದು ಹೋಗಲಿಕ್ಕೆ ಮಲೇರಿಯಾ ಆಗುತ್ತೆ. ಸೊಳ್ಳೆಗಳು ಸೊಳ್ಳೆಗಳಿಂದ ಈ ಒಂದು ಮಲೇರಿಯಾ ಕಾಯಿಲೆ ಎಲ್ಲರಿಗೂ ಹರಡುತ್ತೆ. ಹಾಗಾಗಿ ನಿಮ್ಮ ಮನೆ ಸುತ್ತ ಎಲ್ಲೂ ನೀರು ನಿಲ್ಲದೆ ತರ ಎಲ್ಲರೂ ನೋಡ್ಕೋಬೇಕು. ಮತ್ತೆ ಯಾರಿಗಾದ್ರೂ ಜ್ವರ ಇತ್ತು, ಚಳಿ ಇತ್ತು, ವಾಂತಿ ಇತ್ತು, ಏನೋ ಬೇರೆ ಇತ್ತು, ವೀಕ್ನೆಸ್ ಇತ್ತು, ಈ ತರ ಯಾವುದೇ ಒಂದು ರೋಗ ಲಕ್ಷಣಗಳು ತಮ್ಮಲ್ಲಿ ಕಂಡು ಬಂದಲ್ಲಿ ಅಥವಾ ಯಾವುದೇ ಕಂಡು ಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ತಾವು ಭೇಟಿ ನೀಡಿ ಅಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಆ ರಕ್ತ ಪರೀಕ್ಷೆ ಮಾಡಿದ ನಂತರ ನಮಗೆ ಮಲೇರಿಯಾಕ್ಕೆ ಉಚಿತವಾಗಿ ಔಷಧಿಗಳನ್ನ ನೀಡುತ್ತಾರೆ. ಸೊ ಈ ಒಂದು ವರ್ಲ್ಡ್ ಮಲೇರಿಯಾ ಡೇ ಪ್ರಯುಕ್ತ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸಾರ್ವಜನಿಕ ಜೊತೆಗೂಡಿ ಏನಂತಂದ್ರೆ ಎಲ್ಲಾ ಸಾರ್ವಜನಿಕರಲ್ಲಿ ಈ ಒಂದು ಮಲೇರಿಯಾ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ.
ಸೊ ಎಲ್ಲರೂ ಈ ಜಾಥಾದಲ್ಲಿ ಪಾಲ್ಗೊಂಡು ಇಲ್ಲಿ ಈ ಜಾಥಾದಲ್ಲಿ ತಿಳಿಸಿಕೊಡುವಂತ ವಿಷಯಗಳನ್ನ ತಾವು ಮನವರಿಕೆ ಮಾಡಿಕೊಂಡು ಈ ಒಂದು ಮಲೇರಿಯಾವನ್ನ ತಡೆಗಟ್ಟುವುದರಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಇಂದು ಬೆಳಗ್ಗೆ 7:30ರಿಂದ 9 ಗಂಟೆವರೆಗೆ ಮಜೀದ್ ಎ ಹುದಾ ಪಟೇಲ್ವಾಡಿ ಮುಖ್ಯ ರಸ್ತೆ ಸಿಂಧನೂರಿನಿಂದ ನಗರದ ವಾರ್ಡ್ ನಂಬರ್ 1ರಿಂದ 5 ವಾರ್ಡ್ಗಳಲ್ಲಿ ಕುರಾನ್ ಪ್ರವಚನದ ಪ್ರಚಾರದ ಪಾದಯಾತ್ರೆಯ ಮೂಲಕ ಪ್ರಾರಂಭ ಮಾಡಲಾಯಿತು. ಹಾಫೀಜ್ ಸೈಯದ್ ಉಸಾಮ್ ಅವರು ಕುರಾನ್ ಪಠಣ ಪಠಿಸಿದರು. ಮುಹಮ್ಮದ್ ಕುಂಜ ಅವರು ಬಹುತೇಕ ವರ್ಷಗಳಿಂದ ಸಿಂಧನೂರು ನಗರದಲ್ಲಿ ಕುರಾನ್ ಪ್ರವಚನ ನೀಡುತ್ತಿದ್ದಾರೆ. ಈ ವರ್ಷವೂ ಸಹ 3 ದಿನ ಕುರಾನ್ ಪ್ರವಚನ ನಡೆಯುತ್ತಿದೆ. ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿ ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಾಗಿದೆ. ದೇಶದಲ್ಲಿ ಧರ್ಮ ಜಾತಿಗಳ ನಡುವೆ ಸಂಘರ್ಷಗಳು ನಡೆಯುತ್ತಿವೆ. ಇಂತಹ ಕಾರ್ಯಕ್ರಮಗಳು ಇವತ್ತಿನ ಕಾಲಮಾನದಲ್ಲಿ ಅತ್ಯಂತ ಪ್ರಸ್ತುತ ಎಂದು ಭಾವಿಸಿವೆ. ಯಶಸ್ವಿಯಾಗಲಿ ಎಂದು ಕುರಾನ್ ಪ್ರವಚನ ಪ್ರಚಾರವನ್ನು ಉದ್ದೇಶಿಸಿ ಕುರಾನ್ ಪ್ರವಚನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡರು ಮಾಜಿ ಸಚಿವರು ಮಾತನಾಡಿದರು. ಮೇ 2, 3, 4ರಂದು ನಡೆಯುವ 3 ದಿನದ ಕುರಾನ್ ಪ್ರವಚನ ಕಾರ್ಯಕ್ರಮವು ಅತ್ಯುತ್ತಮವಾಗಿದ್ದು ಎಲ್ಲರೂ ಭಾಗವಹಿಸುವ ಅವಶ್ಯಕತೆ ಇದೆ ಎಂದು ಸೋಮನಗೌಡ ಬಾದರ್ಲಿ ಮಾತನಾಡಿದರು. ವೆಂಕಟರಾವ್ ನಾಡಗೌಡರು ಮಾಜಿ ಸಚಿವರು ಶ್ವೇತಾವರಣದ ಶಾಂತಿಯ ಧ್ವಜ ಹಾಯಿಸುವುದರ ಮೂಲಕ ಹಾಗೂ ಪಂಪನಗೌಡ ಬಾದರ್ಲಿ ಹಾಗೂ ಸೋಮನಗೌಡ ಬಾದರ್ಲಿಯವರು ಪಾರಿವಾಳ ಆರಿಸುವುದರ ಮೂಲಕ ಕುರಾನ್ ಪ್ರವಚನದ ಪಾದಯಾತ್ರೆ ಪ್ರಾರಂಭಿಸಿದರು. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಮೃತರಾದ ಅಮಾಯಕರ ಜೀವಗಳಿಗೆ ಶಾಂತಿ ಸಿಗಲಿ ಎಂದು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು. ಕುರಾನ್ ಪ್ರವಚನದ ಪಾದಯಾತ್ರೆಯಲ್ಲಿ ಪ್ರಚಾರ ವಾಹನ ಉಪಯೋಗಿಸಿಕೊಳ್ಳಲಾಯಿತು. ಈ ಸಂಕ್ಷಿಪ್ತ ಕಾರ್ಯಕ್ರಮ ಹಾಗೂ ಕುರಾನ್ ಪ್ರವಚನದ ಪಾದಯಾತ್ರೆಯಲ್ಲಿ ಕುರಾನ್ ಪ್ರವಚನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಎಸ್ ಶರಣೇಗೌಡ, ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್, ಮಲ್ಲಿಕಾರ್ಜುನ್ ಪಾಟೀಲ್ ಮಾಜಿ ಅಧ್ಯಕ್ಷರು ನಗರಸಭೆ, ಪಂಪನಗೌಡ ಬಾದರ್ಲಿ, ಪಂಪಯ್ಯ ಸ್ವಾಮಿ ಸಾಲಿಮಠ್, ವಿಶ್ವನಾಥ್ ಮಾಲಿ ಪಾಟೀಲ್, ನಬಿ ಸಾಬ್ ಮಾಜಿ ನಗರಸಭೆ ಸದಸ್ಯರು, ಜಿಲಾನಿ ಪಾಷಾ ನಗರಸಭೆ ಸದಸ್ಯರು, ಗೋವಿಂದರಾವ್ ಮಾಜಿ ನಗರಸಭೆ ಸದಸ್ಯರು, ಹನುಮೇಶ್ ನಗರಸಭೆ ಸದಸ್ಯರು, ಶಿವು ಮೇಟಿ, ಕರೀಂ ಸಾಬ್ ಮಾಜಿ ನಗರಸಭೆ ಸದಸ್ಯರು, ಪಾಷಾ SP ಟೇಲರ್, ಶರಣಪ್ಪ ತೆಂಗಿನಕಾಯಿ, ಜಾಫರ್ ಅಲಿ ಜಾಗೀರ್ದಾರ್, ಮೊಹಮ್ಮದ್ ಅಲಿ, ಮುರ್ತುಜಾಬ್, ಬಾಬರ್ ಬೇಗ್ ಸೇರಿದಂತೆ 50ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಸಿಂಧನೂರು ನಗರದಲ್ಲಿ ಬಹುತೇಕ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 ದಿನ ಸಾರ್ವಜನಿಕ ಕುರಾನ್ ಪಠಣವನ್ನು ಮಾಡುವುದು ಏನು ಕಾರ್ಯಕ್ರಮ ಇದೆ, ಇದು ಇವತ್ತಿನ ಕಾಲಮಾನದಲ್ಲಿ ಅತ್ಯಂತ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಇದೀಗ ನಮ್ಮ ಕಣ್ಮುಂದೆಯೇ ಕಾಶ್ಮೀರದಲ್ಲಿ ಆದ ಘಟನೆ, ಸಾರ್ವಜನಿಕರು ತಲೆ ತಗ್ಗಿಸ್ತಕ್ಕಂತಹ ಘಟನೆಯನ್ನು ನೋಡಿದ ಮೇಲೆ ಬೇರೆ ಸಮಾಜದಲ್ಲಿರುವವರಿಗೆ ಈ ಕುರಾನ್ ಏನು ಹೇಳಿದೆ ಅನ್ನೋದರ ಸಂಪೂರ್ಣ ಅರಿವಿರುವುದಿಲ್ಲ. ಎಲ್ಲ ಧರ್ಮಗಳು ಅಹಿಂಸೆಯ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾವೆ. ಯಾವುದೇ ಧರ್ಮ ಹಿಂಸೆ ಮಾಡಬೇಕು, ಕೊಲೆ ಮಾಡಬೇಕು, ಕಳ್ಳತನ ಮಾಡಬೇಕು ಅನ್ನುವ ಸಂದೇಶವನ್ನು ಯಾವ ಧರ್ಮಗಳು ಕೂಡ ಈ ನಾಡಿನಲ್ಲಿ ಸಾರಿಲ್ಲ. ಆದರೆ ಇವತ್ತು ಕಾಶ್ಮೀರದಲ್ಲಿ ನಡೀತಕ್ಕಂಥ ಘಟನೆಗಳು ಜನರಲ್ಲಿ ದ್ವೇಷದ ಭಾವನೆಗಳನ್ನು ಮೂಡಿಸುವುದಕ್ಕೆ ನಾಂದಿ ಆಗಬಾರ್ದು. ಇಂಥ ಪ್ರವಚನಗಳನ್ನು, ಧರ್ಮ ಸಂದೇಶಗಳನ್ನು ನಾನು ಕೇವಲ ಮುಸ್ಲಿಂ ಗ್ರಂಥವನ್ನು ಒಂದೇ ಓದಬೇಕು ಅಂತಲ್ಲ, ನನ್ನ ದೃಷ್ಟಿಯಲ್ಲಿ ಭಗವದ್ಗೀತೆ ಏನು ಹೇಳಿದೆ, ಬೇರೆ ಬೇರೆ ಧರ್ಮದ ಸಂದೇಶಗಳು ಏನು ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಹಿಂದೂ ಧರ್ಮದಲ್ಲಿರ್ಬೋದು, ಬೇರೆ ಬೇರೆ ನಮ್ಮ ಲಿಂಗಾಯತ ವೀರಶೈವ ಧರ್ಮಗಳ ಸಂದೇಶಗಳೇನು, ಹಾಗೆ ಮುಸ್ಲಿಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಎಲ್ಲರ ಸಂದೇಶಗಳು ಒಂದು ಸಾರಿ ಎಲ್ಲ ಸಾರ್ವಜನಿಕವಾಗಿ ಚರ್ಚೆ ಆದಾಗ ಜನರಲ್ಲಿ ಈ ಧರ್ಮದ ಆಚರಣೆ, ಧರ್ಮ ಮತ್ತು ಜಾತಿಯ ನಡುವೆ ಸಂಘರ್ಷ ಇದೆ. ಹಾಗಾಗಿ ಈ ಸಂಘರ್ಷ ಯಾವ ಜಾತಿಗಳು ಧರ್ಮದ ಅಡಿಯಲ್ಲಿರಬೇಕಾಗಿತ್ತು, ಇವತ್ತು ಧರ್ಮವನ್ನು ಮೀರಿ ಜಾತಿಗಳು ಬೆಳೆದಿರುವುದರಿಂದ ಈ ಸಂಘರ್ಷಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿಂಧನೂರಿನ ಜಮಾತೆ ಇಸ್ಲಾಂ ಸಮಾಜದ ಬಂಧುಗಳು ಆಚರಣೆ ಮಾಡ್ತಾ ಇರುವುದು ಅತ್ಯಂತ ಸ್ವಾಗತಾರ್ಹ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಜನರ ಮುಂದೆ ಎಲ್ಲ ಸಂದೇಶಗಳು ಸಾರ್ವಜನಿಕರಿಗೆ ಅರ್ಥವಾಗಲಿ. ಹಾಗಾಗಿ ಎಲ್ಲರೂ ಕೂಡ ಸುಂದರವಾಗಿ ಸಮಾಜವನ್ನು ಜಾತಿ ಧರ್ಮಗಳ ಮೀರಿ
ಮಾನವೀಯತೆಯ ಮೌಲ್ಯಗಳ ಮೇಲೆ ಸಮಾಜವನ್ನು ಕಟ್ಟುವಂತಾಗಲಿ ಅನ್ನುವ ಹಾರೈಕೆಯೊಂದಿಗೆ ಇವತ್ತು ತಾವೇನು ಪಾದಯಾತ್ರೆಯನ್ನು ನಗರದಲ್ಲಿ ಮಾಡುವುದರ ಮೂಲಕ ನಗರದ ಎಲ್ಲ ಸಾರ್ವಜನಿಕರಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಅತ್ಯಂತ ಸಂತೋಷದಿಂದ ಚಾಲನೆ ಮಾಡಿ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಿ ಕನ್ನಡ ವಾಹಿನಿಯು ಅತ್ಯಂತ ಜನಪ್ರಿಯವಾದ ಮನೋರಂಜನಾ ಕಾರ್ಯಕ್ರಮಗಳನ್ನು ನೀಡುತ್ತಾ ರಾಜ್ಯ ಮತ್ತು ದೇಶಾದ್ಯಂತ ಜನಮನ್ನಣೆಗೆ ಪಾತ್ರವಾಗಿ ಜಿಲ್ಲೆ ಮತ್ತು ತಾಲೂಕಾ ಜನರ ಹತ್ತಿರವೇ ಹೋಗಿ ಮನೋರಂಜನೆ ನೀಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಏಪ್ರಿಲ್ 27ರಂದು ನಗರದ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಹುತೇಕ ಮನೋರಂಜನೆ ಕಾರ್ಯಕ್ರಮಗಳನ್ನು ಬೆಂಗಳೂರು, ಮೈಸೂರು, ಮಂಗಳೂರು ಸೇರಿದಂತೆ ಪ್ರಮುಖ ನಗರಗಳಿಗೆ ಸೀಮಿತವಾಗಿದ್ದವು. ನಮ್ಮ ಭಾಗದ ಜನರು ಟಿವಿ, ಮೊಬೈಲ್, ಚಿತ್ರಮಂದಿರಗಳಲ್ಲಿ ನೋಡಿ ಸಂಭ್ರಮಿಸುತ್ತಿದ್ದರು. ಕಾರಣವಿಷ್ಟೇ, ಕಲ್ಯಾಣ ಕರ್ನಾಟಕ ಎಂದರೆ ಸಾಕು ಅಲ್ಲಿಯ ಜನತೆಗೆ ಸಾಹಿತ್ಯದ ಪ್ರಜ್ಞೆಯ ಕೊರತೆ ಇದೆ ಎಂದು ಹಾಗೂ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ಸೌಂದರ್ಯಕ್ಕೆ ಹೊತ್ತು ಕೊಡುವ ಕಲಾವಿದರು ಹಿಂದೇಟು ಹಾಕುವ ಕಾಲಘಟ್ಟವಿತ್ತು. ಕೇವಲ ರಾಜಕಾರಣಿಗಳು ಚುನಾವಣೆ ಗೆಲ್ಲಲು ಮಾತ್ರ ತಮ್ಮ ಪ್ರಚಾರ ಇಟ್ಟಿಸಿಕೊಳ್ಳಲು ಕಲಾವಿದರನ್ನು ಕರೆದುಕೊಂಡು ಬಂದಾಗ ಈ ಭಾಗದ ಜನರು ನೋಡುತ್ತಿದ್ದರು. ಆದರೆ ಮೊಟ್ಟ ಮೊದಲ ಬಾರಿಗೆ ಜಿ ಕನ್ನಡ ವಾಹಿನಿಯು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಏಪ್ರಿಲ್ 27 ಭಾನುವಾರದಂದು ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಸರಿಗಮಪ ಆಯೋಜಿಸುವುದರ ಮೂಲಕ ಜನತೆಗೆ ಸಂಗೀತದ ರಸದೌತಣ ನೀಡಲು ಸಿದ್ಧವಾಗಿದೆ. ಅದರಲ್ಲೂ ನಮ್ಮ ಭಾಗದ ಪಕ್ಕದ ತಾಲೂಕಿನ ಕಾರ್ಟಿಗಿಯ ದ್ಯಾಮೇಶ್ ಜಿ ವಾಹಿನಿಗೆ ಆಯ್ಕೆಯಾಗಿ ತುಂಬ ಅತ್ಯುತ್ತಮವಾಗಿ ಹಾಡುವುದರ ಮೂಲಕ ರಾಜ್ಯದ ಜನರ ಮನೆ ಮಾತಾಗಿದ್ದಾರೆ. ಕಡು ಬಡತನದಲ್ಲಿ ಹುಟ್ಟಿ ಹೂ ಮಾರಿ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತದಿಂದ ಮೇಲೆ ಬಂದಿರುವುದು ಸಂತೋಷ ತರುವ ವಿಷಯವಾಗಿದೆ. ಖ್ಯಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜನ್ಯ, ಗಾಯಕರಾದ ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್, ಹೇಮಂತ್, ಅನುರಾಧ ಭಟ್, ಯಾಂಕರ್ ಹನುಶ್ರೀ ಸೇರಿದಂತೆ ಪ್ರಖ್ಯಾತ ಕಲಾವಿದರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮ ಸಂಪೂರ್ಣ ಉಚಿತವಾಗಿದ್ದು ಸಂಗೀತ ಪ್ರೇಮಿಗಳು, ಅಭಿಮಾನಿಗಳು, ಆಸಕ್ತರು ಶನಿವಾರ ತಾಲೂಕು ಕ್ರೀಡಾಂಗಣದಲ್ಲಿ ಪಾಸು ಪಡೆಯಬಹುದು ಎಂದು ಜಿ ಕನ್ನಡ ವಾಹಿನಿಯ PRO ಶಿವಕುಮಾರ್ ಎಸ್ ನ್ಯೂಸ್ಗೆ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಸಿಂಧನೂರಿನಲ್ಲಿ ಸರಿಗಮಪ ಸಂಗೀತ ಮಹೋತ್ಸವ. ನೀವು ಮೆಚ್ಚಿದ ಸ್ಪರ್ಧಿಗಳ ಹಾಡುಗಳನ್ನ ಹತ್ತಿರದಿಂದಲೇ ಕೇಳಿ. ಸಿಂಧನೂರಿನ ಕ್ರೀಡಾಂಗಣದಲ್ಲಿ ಏಪ್ರಿಲ್ 27ರಂದು ಸಂಜೆ 5ಕ್ಕೆ ನಡೆಯಲಿರೋ ಈ ಅಪರೂಪದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮಗೆ ಹೃತ್ಪೂರ್ವಕ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ಡ್ಯಾಂ ಉಳಿವಿಗಾಗಿ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ. ಮಲೇರಿಯಾ ಮುಕ್ತ ಭಾರತಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಇರ್ಫಾನ್ ಕೆ ಕರೆ. ಸರ್ಕಾರದ ಮಲತಾಯಿ ಧೋರಣೆಯಿಂದ 8 ತಿಂಗಳಾದರೂ ವೇತನವಿಲ್ಲ, ಶಂಕರ್ ಗುಂಡಸಾಗರ್. ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳಲಿ, ಡಾಕ್ಟರ್ ನಾಗರಾಜ್ ಕಾಟ್ವಾ. ಕುರಾನ್ ಪ್ರವಚನ ಪ್ರಚಾರದ ಪಾದಯಾತ್ರೆ ಇಂದು ವಾರ್ಡ್ ನಂಬರ್ 1ರಿಂದ 5ರವರೆಗೆ ನಡೆಯಿತು. ಇಲ್ಲಿಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು ವಿದ್ಯಾರ್ಹತೆ SSLC ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ, ನರ್ಸಿಂಗ್ GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್ ಸಿಂಧನೂರು. ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಫೋನ್ ನಂಬರ್ 8197143588, 8904242655, 9036731385. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.